ಎಲ್ಲರಿಗೂ ನಮಸ್ಕಾರ. ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ಇವತ್ತು ಸಿಂಪಲ್ಲಾಗಿ ಒಂದು ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಏನೇನು ಬೇಕಂದರೆ ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ನಾನು ಈ ಥರ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಏಕೆಂದರೆ ತಕ್ಷಣ ತೊಳೆದು ಅದನ್ನು ಹಚ್ಚಿದ್ರೆ ಲೋಳೆ ಥರ ಬರುತ್ತೆ. ನಾನು ನೈಟೇ ವಾಶ್ ಮಾಡಿ ಇಟ್ಕೊಂಡಿದ್ದೆ, ನೆಕ್ಸ್ಟ್ ಡೇ ಮಾಡಿರೋದು. ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಳ್ಳೋಣ. ಒಂದು ಗ್ಯಾಸ್ ಆನ್ ಮಾಡಿ ಅದಕ್ಕೆ ಕಡಾಯಿ ಇಡೋಣ. ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಬೆಂಡೆಕಾಯಿ ಹಾಕೋಣ. ಬೆಂಡೆಕಾಯಿ ಹಾಕಿನ ಒಂದು 5 ನಿಮಿಷ ಹಾಗೆ ಡ್ರೈ ರೋಸ್ಟ್ ಮಾಡಬೇಕು. ತಕ್ಷಣ ಎಣ್ಣೆ ಹಾಕಬೇಡಿ. ಎಣ್ಣೆ ಹಾಕಿದ್ರೆ ಏನಾಗುತ್ತೆ, ಅದು ಅಷ್ಟು ನೀಟಾಗಿ ಫ್ರೈ ಆಗೋಲ್ಲ. ಈ ಥರ ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡು ನೆಕ್ಸ್ಟು ಒಂದು ಟೇಬಲ್ ಸ್ಪೂನಿಂದ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಅದು ಲೋಳೆ ಲೋಳೆ ಥರ ಬರುತ್ತಲ್ಲ, ಆ ಜೆಲ್ಲೆಲ್ಲ ನೀಟಾಗಿ ಹೋಗ್ಬೇಕು, ಅಲ್ಲಿ ತನಕನೂ ಫ್ರೈ ಮಾಡಿ. ಅರ್ಧ ಮಾಡಿದ್ರೆ ಅದು ಟೇಸ್ಟ್ ಇರೋಲ್ಲ, ಮತ್ತು ತಿಂತಾಯಿದ್ರೆ ಲೋಳೆ ಥರನೇ ಅನಿಸುತ್ತೆ. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕೂಡ ಅದು ಜೆಲ್ ಬರುತ್ತಲ್ಲ ಲೋಳೆ ಥರ, ಆ ಥರ ಬರಬಾರ್ದು. ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಮತ್ತು ಅದೇ ಕಡಾಯಿನ ಇಟ್ಕೊಂಡು ಅದಕ್ಕೆ ಬಿಸಿ ಆದಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಅದಕ್ಕೆ ಸಾಸಿವೆ ಹಾಕೋಬೇಕು. ಚೆನ್ನಾಗಿ ಎಣ್ಣೆ ಕಾದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಸಿಡಿಬೇಕಾದ್ರೆ ಒಂದು 4 ಒಣಮೆಣ್ಸಿನ್ಕಾಯಿನ ಸುಮ್ಮನೆ ನಾನು ಆ ಥರನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಚಿಕ್ಕಕ್ಕೆಲ್ಲ ಕಟ್ ಮಾಡಿಲ್ಲ, ನಾರ್ಮಲಾಗಿ ಒಂದು 4 ಈ ಥರ ಕಟ್ ಮಾಡಿ ಅದಕ್ಕೇ ಹಾಕಿ ಮತ್ತು ಕರಿಬೇವು ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಒಂದು 2 ನಿಮಿಷ ಈ ಥರ ಫ್ರೈ ಮಾಡಿದ ತಕ್ಷಣ ಒಂದು ಅರ್ಧ ಹಿಡಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ ನಾನು. ನಂಗೆ ಕರಿಬೇವು ತುಂಬ ಇಷ್ಟ ಆಗುತ್ತೆ, ಅದು ಸೌಂಡ್ ಬರ್ತಾರೆ, ಅದೇ ನಂಗೆ ತುಂಬ ಇಷ್ಟ. ಅದಕ್ಕೆ ನಾನು ಒಂದು ಅರ್ಧ ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಒಂದು 2 ಸೆಕೆಂಡ್ ಈ ಥರ ಮಾಡಿ ಅದಕ್ಕೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಳ್ಳೋಣ. ಮತ್ತು ಧನಿಯಾ ಪೌಡ್ರನ್ನ ನಾವು 1.5 ಸ್ಪೂನಷ್ಟು ತೊಗೊಂಡಿದ್ದೀನಿ. ಮತ್ತು ಮೆಣಸಿನ್ಕಾಯಿ ಪುಡಿನ ನಾನು ಒಂದು 2 ಟೇಬಲ್ ಸ್ಪೂನಷ್ಟು, ಅಂದರೆ ನಮ್ಮನೆ ಸ್ವಲ್ಪ ಖಾರ ತಿಂತೀವಿ, ಖಾರ ಕಡಿಮೆ ತಿನ್ನೋರು ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಅಂದರೆ ಧನಿಯಾ ಪೌಡ್ರು ಮೆಣಸಿನ್ಕಾಯಿಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಹೆಚ್ಚು ಕಡಿಮೆ ಇರಬೇಕು. ಅಂದರೆ ಮೆಣಸಿನ್ಕಾಯಿ 2 ಟೇಬಲ್ ಸ್ಪೂನ್ ತಗೊಂಡ್ರೆ ಇದು 1.5 1/4 ಈ ಥರ ತೊಗೊಂಡ್ರೆ ಕರೆಕ್ಟಾಗಿ ಟೇಸ್ಟ್ ಬರುತ್ತೆ. ಅದೆಲ್ಲ ಆದಮೇಲೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪೆಲ್ಲ ಹಾಕ್ಕೊಂಡಾದ್ಮೇಲೆ ಬೆಂಡೆಕಾಯಿನ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಚೆನ್ನಾಗಿ, ಅದನ್ನೊಂದು 2 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಟು ಬೇಯಿಸ್ಬಿಟ್ಟು ಅದಕ್ಕೊಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹಚ್ಚಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿರೋದಕ್ಕೆಲ್ಲ ಮಿಕ್ಸ್ ಮಾಡಿದ್ರೆ ರಿಯಲಿ ತುಂಬ ಚೆನ್ನಾಗಿತ್ತು. ನಮ್ಮ ಮನೆ ಮಾಡಿದಾಗ ನಾನು ಇಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಒಂದು ಸಲ ಮಾಡಿ ನೋಡಿ. ಈರುಳ್ಳಿ ಟೊಮೊಟೊ ಏನಿಲ್ಲ ಅಂದ್ರೇ ಅಡುಗೆ ಆಗುತ್ತೆ ಅಂದರೆ ಯಾರಿಗಿಷ್ಟ ಆಗಲ್ಲ ಅಲ್ವಾ? ತುಂಬ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ಹೇಳಿ ಒಂದು ಸರಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ಮೈ ವಿಡಿಯೋ. ಥ್ಯಾಂಕ್ ಯು.